ಕಾಂತಿ ಸೂರ್ಯಕಾಂತಿ. ನೀವು ಬಟ್ಟೆಗಳನ್ನ ತಗೊಂಡು ಆಟೋಸ್ ಬರ್ಬೇಕಂತ. ಯಾಕೆ? ನೀವು ಇನ್ಮೇಲೆ ಅಲ್ಲೇ ಇರಬೇಕು ಅಂತ ಚಿಕ್ಕಗೌಡರು ಹೇಳಿದ್ದಾರೆ. ನಾನು ಎಲ್ಗೂ ಬರಲ್ಲ. ಶರಣ, ಇವಳನ್ನ ಔಟ್ ಹೌಸಲ್ಲಿ ಇರೋದಕ್ಕೆ ಹೇಳು ಅಂತ ಹೇಳಿದ್ನಲ್ಲ, ಹೇಳಿದ್ಯಾ? ಹೌದು, ಆದರೆ ಇವರು ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೇಳ್ದಷ್ಟು ಮಾಡಕ್ಕೆ ಹೇಳು. ನೀವು ಬಟ್ಟೆಗಳನ್ನ ತಗೊಂಬನ್ನಿ. ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮ ತಾಯಿ ಮನೆಯಿಂದ ಆಚೆ ಬರೋಕೆ ಆಗ್ತಿಲ್ಲ. ಅದಕ್ಕೆ ನೀವೇ ಬಂದ್ಬಿಡಿ ಅಂತ ಹೇಳ್ತಾ ಇರೋದು. ಬರೋವಾಗ ಹಾಗೆ ಹುಡುಗಿನೂ ಕರ್ಕೊಂಬಂದ್ಬಿಡಿ, ಶಾಸ್ತ್ರನ ಮುಗಿಸ್ಬಿಟ್ರಾಯ್ತು. ಏನಂತೀರಿ? ಅದನ್ನು ಪುರೋಹಿತರು ಹೇಳ್ತಾರೆ ಸ್ವಾಮಿ, ನಾನು ಅವ್ರನ್ನೂ ಕರೆಸ್ತೀನಿ, ಮೊದಲು ನೀವು ಬನ್ನಿ. ಹಾಂ, ಬರೋವಾಗ ಹುಡುಗಿನ ಕರ್ಕೊಂಬರೋದು ಮಾಡಿಬಿಡಿ. ಸರಿ, ಕಾಯ್ತಾ ಇರ್ತೀನಿ. ಏನು ಫೋನ್ ಮಾಡ್ಬೇಕಾಗಿತ್ತಾ? ತುಂಬ ಅರ್ಜೆಂಟಾ? ನನ್ನಿಂದೇನೋ ತಡ ಆಯ್ತಾ? ಮಾಡ್ಬಾ. ಬೇಡ, ನನ್ನ ಹತ್ರ ಮೊಬೈಲ್ ಇದೆ. ಸರಿ, ಮಂಜುಗೆ ತಾನೇ ನೀವು ಹುಡುಗಿ ನೋಡ್ತಾ ಇರೋದು. ಇನ್ನೇನು ಗಂಗನಿಗೆ ನೋಡ್ಬೇಕಾಗಿತ್ತಾ? ಮನೇಲಿ ಗಂಡಸು ಅಂತಿರೋದು ಅವನೊಬ್ಬನೇ ತಾನೆ, ಅವನಿಗೆ ತಾನು ಮದುವೆ ಮಾಡಬೇಕು ಅಂದ್ಬಿಟ್ಟ. ಕಾಂತಿ ಗಂಡನ ಮನೆಗೆ ಹೋದ್ಮೇಲೆ ಅವಳು ನೋಡ್ಲೂ ಇಲ್ಲ, ಅವಳ ಹತ್ರ ಮಾತಾಡ್ಲೂ ಇಲ್ಲ. ಫೋನ್ ಮಾಡಿ ಮಾತಾಡ್ಬೋದಲ್ಲ? ಮಾತಾಡ್ಬೋದು, ಆದರೆ ಫೋನಿಗೆ ಸಿಗ್ಬೇಕಲ್ಲ ಅವಳು. ಒಂದ್ಸಾರಿ ನೋಡ್ಕೊಂಡು ಬರೋಣ, ಏನಂತೀರಾ? ಆಗ್ಲಿ ಮಾರೈತಿ, ನಾಳೆ ಇಲ್ಲಿ ಕೆಲಸ ಎಲ್ಲ ನೋಡ್ಕೊಳಕ್ ಹುಡುಗರಿಗೆ ಹೇಳ್ತೀನಿ, ಹೋಗೋಣ ನಾವು. ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡ, ಫೋನ್ ಮಾಡಕ್ ಹೋಗ್ಬೇಡ. ದಿಢೀರಂತ ನಾವು ಹೋಗಿದ್ದನ್ನು ನೋಡಿ ಅವಳಿಗೆ ಆಶ್ಚರ್ಯ ಖುಷಿ ಎರಡೂ ಆಗಬೇಕು. ಸರಿ, ಹಾಗಾದ್ರೆ ನಾಳೆನೇ ಹೊರಡೋಣಂತೆ. ಆಯ್ತು, ನೀವು ಮಲ್ಕೋ. ನೀವಾ? ಏನಿದು ಇಷ್ಟೊತ್ತಿನಲ್ಲಿ? ನಿನ್ನ ಜೊತೆಗಿರೋಣ ಅನ್ನಿಸ್ತು, ಅದಕ್ಕೆ ಬಂದೆ. ನಂಗಲ್ಲಿ ನಿದ್ದೆ ಬರ್ತಿಲ್ಲ. ನನ್ನ ಜೊತೆಗ? ಯಾಕೆ? ನೀವು ಮೇಲ್ಜಾತಿಯವರಲ್ವಾ? ನೀನು ನಮ್ಮಮ್ಮನ ಥರ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ. ನಾನೆಲ್ಲಿ ನೋಯಿಸ್ತಾ ಇದ್ದೀನಿ? ನಿಜ ಹೇಳ್ತಾ ಇದ್ದೀನಿ. ನನಗೆ ಜಾತಿಲಿ ನಂಬಿಕೆ ಇಲ್ಲ. ಜಾತಿಗಿಂತ ಪ್ರೀತಿನೇ ದೊಡ್ಡದು. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ನನಗೆ ನೀನು ಬೇಕು ಕಾಂತಿ. ಪ್ರೀತಿಗಿಲ್ಲಿ ಅರ್ಥ ಇಲ್ಲ. ನನ್ನ ಸ್ಥಾನ ಏನು ಅಂತ ನಾನು ಅರ್ಥ ಮಾಡ್ಕೊಂಡಾಗಿದೆ. ಇಲ್ಲ ಕಾಂತಿ, ಯಾರು ಏನೇ ಹೇಳಿದ್ರು ನೀನು ನನ್ನ ಹೆಂಡತಿ. ಹಾಗಂತ ನೀವು ಹೇಳಿದ್ರೆ ಸಾಕ? ಮನೇಲಿ ಎಲ್ಲರೂ ಒಪ್ಕೋಬೇಕಲ್ವಾ? ಈ ಮನೇಲಿ ನಿಮ್ಮಮ್ಮ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನೀವು ನನ್ನ ಜೊತೆ ಇರೋದಕ್ಕೆ ನಾನು ಅವಕಾಶ ಕೊಡಲ್ಲ. ನಾವಿಬ್ರು ಕದ್ದು ಮುಚ್ಚಿ ಸೇರೋದು ಚೆನ್ನಾಗಿರಲ್ಲ. ಮದುವೆ ಅನ್ನೋದು ಪವಿತ್ರವಾದ ಸಂಬಂಧ. ಅದ್ರ ಪಾವಿತ್ರತೆನ ಕೆಡಿಸೋದು ಬೇಡ. ಅಂದರೆ ನಾನೀಗ ಹೋಗಲೇಬೇಕು ಅಂತ? ಸರಿ. ಚೆನ್ನಾಗಿದ್ದೀರಾ? ಹಾ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ವಿ. ಏನು ಬಂದಿದ್ದು? ಕಾಂತಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬಾ ದಿನ ಆಯ್ತಲ್ಲ. ಬರೋದಕ್ಕೂ ಮುಂಚೆ ಒಂದು ಫೋನ್ ಮಾಡಿ ಬರೋದಲ್ವೇ? ಕಾಂತಿ ಈಗ ಮನೆಯಲ್ಲಿಲ್ಲ. ಕಾಂತಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಳೆ. ಸರಿಪ್ಪ, ರೇಣುಕಮ್ಮನವ್ರನ್ನಾದ್ರೂ ಮಾತಾಡ್ಸ್ಕೊಂಡು ಹೋಗ್ತೀವಿ. ಅಮ್ಮನೂ ಮನೆಯಲ್ಲಿಲ್ಲ, ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಹೋಗಿದ್ದಾರೆ. ಕಾಂತಿ,